ನೀವು ಆಲ್ ಓವರ್ ಬೆಂಗಳೂರೆಲ್ಲ ಹಾಕ್ಕೊಡ್ತೀರಾ? ಸೊ ನೀವು ಕೆಳಗಡೆ ಕವರ್ ಹಾಕಿ ಅದಾದ್ಮೇಲೆ ಚಾಪೆ ಹಾಕ್ತೀರಾ? ನೀಟಾಗಿ ಪಿನ್ ಮಾಡ್ತೀವಿ. ಪಿನ್ ಮಾಡಿ ಕೊಡ್ತೀರಾ? ಅಲ್ಲಾಡಲ್ಲ. ನಾರ್ಮಲ್ ಆಗಿ ವರ್ಕಿಂಗ್ ಆಗಬೇಕಾದ್ರೆ ಅದು ಅಲ್ಲಾಡಲ್ಲ, ಟೈಟಾಗಿ ಕೂತಿರುತ್ತೆ. ಓಕೆ, ನೀವು ಏನು ಪ್ರೈಸಲ್ಲಿ ಹಾಕ್ತೀರಾ? ನಾವು ಮಾಮೂಲಿ 5 ರೂಪಾಯಿ. 5 ರೂಪಾಯಿ ಪರ್ ಫೀಟ್ ನೆಕ್ಲೆಸ್ ಮಾಮೂಲಿ ಗೊತ್ತಿರೋದಾದ್ರೆ. ನಿಮ್ಮದು ಕಾಂಟ್ಯಾಕ್ಟ್ ನಂಬರು? 7483 ಓಕೆ 260 590. ಈ ನಂಬರ್ ಕಾಲ್ ಮಾಡಿದ್ರೆ ಎಲ್ಲಿದ್ರು ಬೆಂಗಳೂರಲ್ಲಿ 1 ಅವರ್ ಮುಂಚೆ ಹೇಳಿದ್ರೆ ಬೆಂಗಳೂರಲ್ಲಿ ಯಾವುದೇ ಲೊಕೇಶನ್ ಇದ್ರೂ ಹಾಕ್ಕೊಡ್ತೀರಾ? ಸೊ ಆ ಕವರು, ಮ್ಯಾಟು, ಲೇಬರು, ಟ್ರಾನ್ಸ್ಪೋರ್ಟು ಎಲ್ಲ ಸೇರಿ ಪರ್ ಸ್ಕ್ವೇರ್ ಫೀಟ್ 5 ರೂಪೀಸ್ ಚಾರ್ಜ್ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಈ ಮೋಲ್ಡ್ ಚಾಪೆ, ಸೊ ನಾರ್ಮಲಾಗಿ ಕಾಂಕ್ರೀಟ್ ಹಾಕಬೇಕಾದ್ರೆ, ಲೈಕ್ ಮೋಲ್ಡ್ ಹಾಕಬೇಕಾದ್ರೆ ಆ ಸ್ಲರಿ ಏನಿರುತ್ತೆ ಅದು ಲೀಕ್ ಆಗಬಾರ್ದು, ಮತ್ತು ಬಾಟಮಲ್ಲಿ ಒಂದು ಲೈನ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗೋದ್ರಿಂದ ಆ ಮೋಲ್ಡ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೇಯ್ನು ಆ ಸ್ಲರಿ ಲೀಕ್ ಆಗೋದ್ರೆ ಅದು ಅಷ್ಟು ಅಡ್ವಾಂಟೇಜ್ ಅಲ್ಲ. ಹಾಗಾಗಿ ಸ್ಲರಿ ಅಲ್ಲೇ ಹೋಲ್ಡ್ ಆಗಬೇಕು ಅಂದರೆ ಈ ಚಾಪೆ ಹಾಕಿಸ್ತಾರೆ. ಸೊ ಇದರಿಂದ ಬಾಂಡಿಂಗು ಚೆನ್ನಾಗಿರುತ್ತೆ ಅಂತ. ಸೊ ನಾವು ನೋಡ್ಬೋದು ಇದರಲ್ಲಿ ಏನು ಸ್ಪೆಷಲ್ ವಿಡಿಯೋ ಮಾಡ್ತಾರೆ. ಸೊ ನಾರ್ಮಲಾಗಿ ನಾವೇ ಚಾಪೆನ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ನಾವು ತಂದು ಹಾಕಬೇಕು ಅಂದರೆ ಈ ಸ್ಟೀಲ್ ವರ್ಕರ್ ಏನಿರ್ತಾರೆ ಅವ್ರಿಗೆ ನಾವು ಸಪ್ರೇಟಾಗಿ ಅಮೌಂಟ್ ಕೊಟ್ಟು ಅದನ್ನು ಹಾಕಿಸ್ಬೇಕು. ಅವ್ರು ಹಾಕಬೇಕಾದ್ರೂ ಅಷ್ಟು ನೀಟಾಗಿ ಹಾಕಲ್ಲ. ಸೊ ಬೈಂಡಿಂಗ್ ವೈರ್ ಯೂಸ್ ಮಾಡಿ ಕಟ್ತಾರೆ. ಬಟ್ ನನಗೆ ಇದೊಂದು ಕಾಂಟ್ಯಾಕ್ಟ್ ಸಿಕ್ತು. ಸೊ ಇವ್ರು ಏನಂದರೆ ನಾನು ಫೋನ್ ಮಾಡಿದ್ದ ವಿತಿನ್ ಹಾಫ್ ಆನ್ ಅವರಲ್ಲಿ ನನ್ನ ಲೊಕೇಶನ್ಗೆ ಬಂದು ಸೊ ಒಳ್ಳೆ ಕ್ವಾಲಿಟಿ ಇರೋ ಚಾಪೆನ ತಂದು, ಸೊ ಅವರು ಇನಿಷಿಯಲಾಗಿ ನಮ್ಮದು ಕಾಂಕ್ರೀಟ್ ಏನು ರೆಡಿ ಆಗಿರುತ್ತೆ ಸ್ಟ್ರಕ್ಚರು, ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಫಸ್ಟು ಹಾಕಿ ಕ್ಲೀನಾಗಿ ಅದ್ರ ಮೇಲೆ ಚಾಪೆನ ಹಾಕೋದು, ಮತ್ತು ಚಾಪೆನ ಕಂಪ್ಲೀಟಾಗಿ ಸ್ಟ್ಯಾಪ್ಲರಿಂದ ಪಿನ್ ಹೊಡೆದು ಅದನ್ನು ಟೈಟಾಗಿ ಫಿಟ್ ಮಾಡ್ಬೋದು. ಸೊ ಇದರಿಂದ ಕಂಬಿ ಕಟ್ ಆದಮೇಲೆ ಮೂಮೆಂಟ್ ಆದಾಗ ಅದು ರಿಮೂವ್ ಆಗಲ್ಲ. ಇದೊಂದು ಒಳ್ಳೆ ಅಡ್ವಾಂಟೇಜು. ಮತ್ತು ನನಗೆ ಓವರಾಲು 5 ರೂಪೀಸ್ ಸ್ಕ್ವೇರ್ ಫೀಟ್ ಹಂಗೆ ಚಾರ್ಜ್ ಮಾಡಿದ್ರು, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟು, ಪರ್ಚೇಸಿಂಗು, ಅದು ಹಾಕೋ ಕೂಲಿ ಪ್ರತಿಯೊಂದು ಸೇರಿ ಅಷ್ಟಾಯಿತು. ಸೊ ನಮ್ಮ ಟೈಮು ಮತ್ತು ನಮ್ಗೆ ಯಾವ ಕ್ವಾಲಿಟಿ ಚಾಪೆ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಿರೋದು, ಇದೆಲ್ಲ ಕಂಪೇರ್ ಮಾಡಿದಾಗ ಇದೊಂದು ಒಳ್ಳೆ ಡೀಲ್ ಅಂತ ಅನಿಸಿದೆ. ಯಾಕೆಂದರೆ ನಾನು ಯಾವುದೇ ಟೈಮಲ್ಲಿ ನಮ್ಮದು ಮೋಲ್ಡ್ ರೆಡಿ ಆದಾಗ ಹಾಫ್ ಆನ್ ಅವರು ಸೊ ನಿಮಗೂ ಬೇಕಾದರೆ ಇದ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಇನಿಷಿಯಲಾಗಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಅದು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಈ ಲೈಕ್ ಅಪರ್ಚುನಿಟಿ ಯೂಸ್ ಮಾಡ್ಬೋದು. ನನಗೊಂದು ಒಳ್ಳೆ ಬೆಸ್ಟ್ ಅನಿಸ್ತು. ಸೊ ಇದಲ್ಲದೆ ಚಾಪೆ ಬದಲು ಬೇರೆ ಏನಾದ್ರು ಆಪ್ಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇವಾಗ 2ನೇ ಮೋಲ್ಡ್ ಅಥವಾ ಕಾಂಕ್ರೀಟ್ RCC ನಡೀತಾ ಇದೆ. ಸೊ ನೆಕ್ಸ್ಟು ಫರ್ದರ್ ನಾನು ಇಂಪ್ರೂವ್ಮೆಂಟ್ ಅಥವಾ ಬೇರೆ ಆಪ್ಷನ್ಸ್ ಏನಾರು ಇದ್ದರೆ ಅದನ್ನು ನಾನು ಯೂಸ್ ಮಾಡ್ಕೋಬೋದು. ಸೊ ಹಂಗಾಗಿ ನಿಮ್ಮ ಹತ್ರ ಬೇರೆ ಏನಾರು ಸಲಹೆಗಳು ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಅದನ್ನ ನಾನು ಯೂಸ್ ಮಾಡ್ಕೋತೀನಿ. ಸೊ ನಮ್ಮ ಬಿಲ್ಡಿಂಗ್ಗೆ ಅದರಿಂದ ಸ್ವಲ್ಪ ಯೂಸ್ ಆದರೂ ಆಗ್ಬೋದೇನೋ. ಇಷ್ಟ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ಮುಗಿಸ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಮತ್ತೆ ಬಿಲ್ಡಿಂಗ್ ಯಾವುದೇ ರಿಲೇಟೆಡ್ ಸಪ್ಲೈಯರ್ ಆಗಿದ್ರೆ ಅಥವಾ ಸಿಮೆಂಟ್ ಏನೇ ಒಂದು ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್